ನಮಸ್ಕಾರ. ಇದು JB63 ಅಪ್ಡೇಟ್ಸ್ ಚಾನೆಲ್. ದಾವಣಗೆರೆ ಸಮೀಪದ ಅತ್ತಿಗೆರೆಯಲ್ಲಿ ಅಖಿಲ ಭಾರತ ಸಹಕಾರ ಸಪ್ತಾಹ. ಗದಗವು ಇಡೀ ರಾಷ್ಟ್ರದ ಸಹಕಾರಿ ಸಂಘಗಳ ತೊಟ್ಟಿಲು. ಸಹಕಾರಿ ಸಂಘಗಳು ನಿರೀಕ್ಷಿಸಿದಂತೆ ಬೆಳೆದಿಲ್ಲ. ಮಂಜುನಾಥ್ ಕುರ್ಕಿ, ದಾವಣಗೆರೆ ನಂಬರ್ 20. ಗ್ರಾಮೀಣ ಜನರ ಆರ್ಥಿಕ ಬದುಕನ್ನು ವಿಕಸಿತಗೊಳಿಸಲು ಸದೃಢ ರಾಷ್ಟ್ರ, ಸದೃಢ ಗ್ರಾಮೀಣ ಬೆಳವಣಿಗೆ, ಮೂಲ ಸೌಕರ್ಯ, ಶೈಕ್ಷಣಿಕ, ಸಾಮಾಜಿಕ ನ್ಯಾಯ ಮೊದಲಾದ ದೂರದೃಷ್ಟಿಯ ಸಹಕಾರ ತತ್ವದಿಂದ ಸಹಕಾರಿ ಸಂಘಗಳನ್ನು ಹುಟ್ಟುಹಾಕಿದ್ದು ನಮ್ಮ ರಾಜ್ಯದ ಗದಗಿನಲ್ಲಿ. ಹೀಗಾಗಿ ಗದಗ ಸಹಕಾರ ಸಂಘಗಳ ತೊಟ್ಟಿಲು ಎಂದು ಆರ್ಥಿಕಶಾಸ್ತ್ರ ತಜ್ಞ, ಮಾಜಿ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಡಾಕ್ಟರ್ ಮಂಜುನಾಥ್ ಕುರ್ಕಿ ಹೇಳಿದರು. ಅತ್ತಿಗೆರೆ ಗ್ರಾಮದ ಶ್ರೀ ನಂದೀಶ್ವರ ದೇವಾಲಯದ ಆವರಣದಲ್ಲಿ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳ ನಿಯಮಿತ, ಬೆಂಗಳೂರು, ದಾವಣಗೆರೆ ಸಹಕಾರ ಒಕ್ಕೂಟಗಳು, ಶಿವಮೊಗ್ಗ, ದಾವಣಗೆರೆ, ಚಿತ್ರದುರ್ಗ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕ ಸಂಘಗಳ ಒಕ್ಕೂಟ, ದಾವಣಗೆರೆ ತಾಲೂಕು ಪ್ರಾಥಮಿಕ ಕೃಷಿ ಪತ್ತಿನ ಸಂಘಗಳು ಇವರ ಸಹಯೋಗದಲ್ಲಿ ನಡೆದ ಅಖಿಲ ಭಾರತ ಸಹಕಾರಿ ಸಪ್ತಾಹ ಸಮಾರಂಭದಲ್ಲಿ ವಿಕಸಿತ ಭಾರತ ನಿರ್ಮಾಣದಲ್ಲಿ ಸಹಕಾರ ಸಂಸ್ಥೆಗಳ ಪಾತ್ರ ಕುರಿತು ಅವರು ಉಪನ್ಯಾಸ ನೀಡುತ್ತಿದ್ದರು. ಈಗಿನ ಪ್ರಸ್ತುತ ಸಂದರ್ಭದಲ್ಲಿ ಸಹಕಾರಿ ಸಂಘಗಳು ಅಷ್ಟಾಗಿ ಬೆಳವಣಿಗೆ ಕಾಣದೆ ನಾವೆಲ್ಲ ನಿರೀಕ್ಷಿಸಿದ ಮಟ್ಟದಲ್ಲಿ ಅಭಿವೃದ್ಧಿ ಆಗಿಲ್ಲ. ಇದೆಲ್ಲದರ ಬಗ್ಗೆ ಚಿಂತನೆ ಮಂಥನ ಇವತ್ತು ನಡೆದಿದೆ. ಈ ಚಿಂತನ ಮಂಥನ ಇದು ಪರಿಣಾಮಕಾರಿಯಾಗಿ ಜಾರಿಗೆ ಬರಬೇಕಾದರೆ ನಾವೆಲ್ಲರೂ ಸಹಕಾರಿ ತತ್ವಗಳನ್ನು, ಸಹಕಾರಿ ಮೌಲ್ಯಗಳನ್ನು ಅಕ್ಷರಶಃ ಜಾರಿಗೆ ತರಬೇಕಾಗಿದೆ. ಅಂದರೆ ಸಹಕಾರಿ ಬದ್ಧತೆಯನ್ನು ಮೀರಿ ನಾವು ಯಾವಾಗ ಸಹಕಾರಿಗಳು ಕಾರ್ಯಬದ್ಧತೆ ಮುಖಾಂತರ ಸಹಕಾರ ಸಂಸ್ಥೆಗಳು ನಷ್ಟವನ್ನು ತಡೆಯಲು ಕಂಕಣಬದ್ಧರಾಗಬೇಕು ಎಂದು ಡಾಕ್ಟರ್ ಮಂಜುನಾಥ್ ಕರೆ ನೀಡಿದರು. ಆರಂಭದಲ್ಲಿ ಕಾರ್ಯಕ್ರಮವನ್ನು ಮಾಯಕೊಂಡ ಶಾಸಕ ಬಸವಂತಪ್ಪ ಉದ್ಘಾಟನೆ ಮಾಡಿದರು. ವೇದಿಕೆಯಲ್ಲಿ ಸಹಕಾರಿ ಸಂಘಗಳ ಬೇತೂರು ಟಿ. ರಾಜಣ್ಣ, ಚೇತನ್, ಎಸ್. ನಾಡಿಗೇರ್ ಎತ್ತಿನಹೊಳೆ ಯೋಜನೆ ಬಗ್ಗೆ ವ್ಯರ್ಥ ನೀರು ಹರಿದು ಹೋಗುವುದನ್ನು ತನ್ನದೇ ಕುಶಲತೆಯಿಂದ ತಪ್ಪಿಸಿದ ನಾಲೆಗಳ ಸರದಾರ ಎಂಬ ಅತ್ತಿಗೆರೆ ಗ್ರಾಮದವರೇ ಇಂದು ಕುಮಾರ್ ಪಾಟೀಲ್ ಅವರನ್ನು ಸನ್ಮಾನಿಸಿದರು. ಅತಿಥಿಗಳಾಗಿ ಸಿರಿಗೆರೆ ರಾಜಣ್ಣ, ಡಿ. ಕುಮಾರ್, ಜಗದೀಶ್ ಬಣಕಾರ್, ಜಿ. ಎನ್. ಸ್ವಾಮಿ, ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಬಿ. ಶೇಖರಪ್ಪ, ಎಚ್. ಕೆ. ಬಸಪ್ಪ, ಬಿ. ಜೆ. ಬಸವರಾಜಪ್ಪ, ಎ. ವಿ. ರವಿ, ಅತ್ತಿಗೆರೆ ಸೊಸೈಟಿ ಅಧ್ಯಕ್ಷೆ ವಿಮಲಾಕ್ಷಮ್ಮ, ಉಪಾಧ್ಯಕ್ಷರು ವಿಮಲಾಕ್ಷಮ್ಮ, ಕಾರ್ಯದರ್ಶಿ ಆನಿವರ್ಸರಿ ದೇವರಾಜ್, ನಿರ್ದೇಶಕರು, ಸಹಕಾರ ಸಂಘಗಳ ಉಪ ನಿಬಂಧಕರಾದ ಟಿ. ಮಧು, ಶ್ರೀನಿವಾಸ್ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ತಾಲೂಕು ಸಂಘಗಳ ಪದಾಧಿಕಾರಿಗಳು, ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪುಗಳ ಪ್ರತಿನಿಧಿಗಳು, ಸದಸ್ಯರು ಸೇರಿದಂತೆ ಗ್ರಾಮಸ್ಥರು ಪಾಲ್ಗೊಂಡಿದ್ದರು. ಆಭರಣದಲ್ಲಿ ಮರಳಸಿದ್ದಪ್ಪ ಸ್ವಾಗತಿಸಿ, ವರುಣ್ ರವರು ಕಾರ್ಯಕ್ರಮ ನಿರೂಪಿಸಿ, ಅತ್ತಿಗೆರೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಕಾರ್ಯನಿರ್ವಹಣಾಧಿಕಾರಿ ಯಶಸ್ವಿ, ಹೈನುಗಾರಿಕೆ ಕೃಷಿ ಪ್ರಶಸ್ತಿ ವಿಜೇತ ದೇವರಾಜ್ ಅತ್ತಿಗೆರೆ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಸಂಘಟಿಸಿ ಕೊನೆಯಲ್ಲಿ ವಂದಿಸಿದರು. ವರದಿ ಪುರಂದರ ಲೋಕಿಕೆರೆ. ಹಿರಿಯ ಪತ್ರಕರ್ತರು, ನಿರೂಪಣೆ ವೀಣಾ ಮೇಡಮ್ ಅವರು. ನಮಸ್ಕಾರ. ಇದು JB63 ಅಪ್ಡೇಟ್ಸ್ ಚಾನೆಲ್. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು. ಪುನರ್ಶೀಲನಾ ಸಮಿತಿಯನ್ನ ನೇಮಕ ಮಾಡುತ್ತೆ. ಅದು ಅಧ್ಯಯನ ಮಾಡಿ ಭಾರತದಲ್ಲಿ ಸಹಕಾರ ಚಳವಳಿ ಇವತ್ತು ಫೇಲ್ ಆಗಿದೆ, ಅದು ಗೆಲ್ಲಲೇಬೇಕು ಎಂಬ ವರ್ಡಿಕ್ನಲ್ಲಿ ತನ್ನ ವರದಿಯನ್ನ ಅದು ನೀಡುತ್ತೆ. ಅಲ್ಲಿಂದ ನೆಹರು ಅವರು ತಮ್ಮ ಮೊಟ್ಟ ಮೊದಲ ಪಂಚವಾರ್ಷಿಕ ಯೋಜನೆ, ಆ ಯೋಜನೆ ಆರಂಭವಾಗಿದ್ದು ಮಾರ್ಚ್ 15, 1951ರಲ್ಲಿ ಮೊಟ್ಟ ಮೊದಲಿಗೆ ಆರ್ಥಿಕ ಯೋಜನೆಗಳನ್ನು ಅಳವಡಿಸಿಕೊಂಡಂತ ರಾಷ್ಟ್ರ ಭಾರತ. ಇದಕ್ಕಿಂತ ಮುಂಚಿತವಾಗಿ ರಷ್ಯಾ ಕಾಲರಾತ್ರಿಯು ಕಾಲಪುರುಷನ್ನು ಪುಷ್ಟೀಕರಿಸಬಹುದು, ಮೃತ ದೇವತೆಯು ಯಮಧರ್ಮದಲ್ಲಿ ಹೇಳಿಸಬಹುದು, ಆದರೆ ಈ ತ್ರಿಭುವನ ಮಲ್ಲನ ಗದೆಯ ಪ್ರಬಂಧನ ಪುತ್ರನ್ನು ಪ್ರಮಾದಗೊಳಿಸಬಹುದು. ನಾವು ಎಲ್ಲಿ ನನ್ನ ಗದೆ ಅಂದ ತಕ್ಷಣ ದ್ರೌಪದಿ ಗದಿ ತರ್ತಾಳ ಸರ್ವಸಣ. ಅವಾಗ ಯಾರು ತ್ರಿಪದವಾದ ಸಮರಸಿಂಹನಾದ ಈ ಭೀಮನಿಗೆ ಶಸ್ತ್ರ ಸನ್ಯಾಸಿ ಏತಕ್ಕೋಸ್ಕರ ಸಾಕು. ತರಕಾರಿ ಮಾಡ್ತಿದ್ದಾರೆ, ಕಿರಾಣಿ ಅಂಗಡಿ ಮಾಡ್ತಿದ್ದಾರೆ. ದಾವಣಗೆರೆ ಒಳಗೆ ಬಿರ್ಲಾ ಕಂಪನಿ 3 ಅಂತ ಮಳಿಗೆಗಳು ಮಾಡಿದ್ದಾರೆ, ರಿಲಯನ್ಸ್ ಬಂದಾರೆ. ಆದ್ರೆ ನಮ್ಮ ಪ್ರಾಥಮಿಕ ಕೃಷಿ ಸಹಕಾರ ಸಂಘಗಳು ಕೇವಲ ಸಾಲ ಕೊಡಕ್ ಮಾತ್ರ ಸೀಮಿತ ಆಗಿದೆ, ಅಥವಾ ಗೊಬ್ಬರ ಕೊಡಕ್ ಸೀಮಿತ ಆಗಿದೆ, ಮತ್ತೆ ಬರೀ ಪರಾವಲಂಬಿ ತರ ಇದೀವಿ. ಆ ಕಾರಣಕ್ಕೆ ಪಟ್ಟಣ ಸಹಕಾರಿ ಬ್ಯಾಂಕ್ಗಳ ಮಹಾಮಂಡಲ ಇದೆ, ಮತ್ತೆ KMF ಇದೆ. ಆ ನಿಟ್ಟಿನಲ್ಲಿ ನಾವೆಲ್ಲ 2000 ಅವರಿಗೆ ನಾನು ಸಹಿತ ಸೊಸೈಟಿ ಅಧ್ಯಕ್ಷ ಆಗಿದೆ. ನನಗೆ ಅಧಿಕಾರ ಮಾಡೋ ಇಷ್ಟ ಊರ್ನರು ಇಲ್ಲಪ್ಪ